ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮೂಡ ಭೀತಿ ಹೆಚ್ಚಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಾದರೂ ಸಿಎಂಗೆ ಇಡಿ ಅಧಿಕಾರಿಗಳು ನೋಟಿಸ್ ನೀಡುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಲೋಕಾಯುಕ್ತ ಎಡಿಜಿಪಿಗೆ ಇಡಿ ಅಧಿಕಾರಿಗಳು ಪತ್ರವನ್ನು ಬರೆದಿದ್ದಾರೆ. ಜೀ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ ಪತ್ರದ ಪ್ರತಿ. 11 ಪುಟಗಳ ತನಿಖಾ ಮಾಹಿತಿ ಇದೆ. ಇದರಲ್ಲಿ 30ಕ್ಕೂ ಹೆಚ್ಚು ಪುಟಗಳ ದಾಖಲೆ ಲಗತ್ತಿಸಿ ಪತ್ರವನ್ನು ಇಡಿ ಅಧಿಕಾರಿಗಳು ಬರೆದಿದ್ದಾರೆ. ಮೂಡ ಪ್ರಕರಣದಲ್ಲಿ ಅಕ್ರಮ ನಡೆದಿರೋದು ನಿಜ ಅಂತ ಇಡಿ ತನಿಖೆಯಲ್ಲಿ ಬಯಲಾಗ್ತಾ ಇದೆ. ಮೂಡ ಅಕ್ರಮ ಸತ್ಯ, ದಾಖಲೆ ತಿರುಚಿ ಫೋರ್ಜರಿ ಮಾಡಿರೋದು ಬೆಳಕಿಗೆ ಬಂದಿದೆ. ಪ್ರಭಾವ ಬೀರಿಯೇ 14 ಸೈಟ್ ಪಡೆಯಲಾಗಿದೆ ಅಂತೇಳಿ ವರದಿ ಹೇಳ್ತಾ ಇದೆ. ಜಾಗದ ಮಾಲೀಕತ್ವ ಸಿಗೋ ಮೊದಲೇ ಸೈಟ್ ಮಂಜೂರು ಮಾಡಲಾಗಿತ್ತು. ಮೈಸೂರಿನ ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವೇ ಬಯಲಾಗ್ತಾ ಇರುವಂಥದ್ದು. ಇತ್ತ ಗಮನಿಸ್ತಾ ಇರಬಹುದು ನೀವು. ಲೋಕಾಯುಕ್ತ ಎಡಿಜಿಪಿಗೆ ಇಡಿ ಅಧಿಕಾರಿಗಳು ಬರೆದಿರುವಂತಹ ಪತ್ರದ ಪ್ರತಿಯನ್ನ ಜೀ ಕನ್ನಡ ನ್ಯೂಸ್ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ. ಜೀ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ ಪತ್ರದ ಪ್ರತಿ. ಯಾವುದೇ ಕ್ಷಣದಲ್ಲೂ ಕೂಡ ಸಿಎಂ ಅವರಿಗೆ ನೋಟಿಸ್ ನೀಡುವಂತ ಸಾಧ್ಯತೆ ಇದೆ. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡುವಂತ ಸಾಧ್ಯತೆ ಇದೆ ಎನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. 11 ಪುಟಗಳ ತನಿಖಾ ಮಾಹಿತಿ, ಹಾಗೆಯೇ 30ಕ್ಕೂ ಹೆಚ್ಚು ಪುಟಗಳ ದಾಖಲೆ. ಇಲ್ಲಿ ಗಮನಿಸಬೇಕಾದಂಥ ಅಂಶ ಅಂತ ಹೇಳಿದ್ರೆ ದಾಖಲೆಗಳ ಸಮೇತ ಪತ್ರವನ್ನು ಬರೆಯಲಾಗಿದೆ. ದಾಖಲೆಗಳನ್ನು ಲಗತ್ತಿಸಿ ಪತ್ರವನ್ನು ಇಡಿ ಅಧಿಕಾರಿಗಳು ಬರೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮೂಡಾದಲ್ಲಿ ಅಕ್ರಮ ನಡೆದಿರೋದು ನಿಜ ಅಂತ ಇಡಿ ತನಿಖೆ ಹೇಳ್ತಾ ಇದೆ, ಇಡಿ ವರದಿ ಹೇಳ್ತಾ ಇದೆ. ಜಮೀನಿನ ಮಾಲೀಕ ಜೆ ದೇವರಾಜು ನಡೆಯೇ ಅನುಮಾನಾಸ್ಪದ ಎನ್ನುವುದಾಗಿ ಇಡಿ ತನಿಖೆಯಲ್ಲಿ ಕಂಡು ಬರ್ತಾ ಇರುವಂತಹ ಅಂಶ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಚಪ್ಪ, ಗಮನಿಸ್ತಾ ಇದ್ವಿ ಲೋಕಾಯುಕ್ತ ಎಡಿಜಿಪಿಗೆ ಇಡಿ ಅಧಿಕಾರಿಗಳು ಬರೆದಿರುವಂತ ಪತ್ರ, ಇದರಲ್ಲಿ ಒಂದಷ್ಟು ದಾಖಲೆಗಳನ್ನು ಕೂಡ ಲಗತ್ತಿಸಿದ್ದಾರೆ. ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ. ಸಂಪತ್, ಇದುವರೆಗೆ ಕಾಂಗ್ರೆಸ್ ನಾಯಕರು ವಿಶೇಷವಾಗಿ ಸಿದ್ದರಾಮಯ್ಯ ಇರಬಹುದು ಮತ್ತು ಅವರ ಬೆಂಬಲಿಗರು ಈ ಒಂದು ಮೂಡ ಅಕ್ರಮದಲ್ಲಿ ಅಥವಾ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಯಾವುದೇ ಪಾತ್ರ ಇಲ್ಲ. ಅವರು ತಮ್ಮ ಒಂದು ಸೈಟ್ ನ ಕಳ್ಕೊಂಡ್ರೆ, ಹಾಗಾಗಿ ಅದಕ್ಕೆ ಪರ್ಯಾಯವಾಗಿ ಜಮೀನು ಕೊಡುವಂತದ್ದು ಬಿಡಿಎ ಕರ್ತವ್ಯ ಅನ್ನೋದಕ್ಕೆ ಬಿಂಬಿಸುವ ಮೂಲಕ ಇಡೀ ಪ್ರಕರಣದಲ್ಲಿ ಸಿದ್ದರಾಮಯ್ಯವರು ಯಾವುದೇ ತಪ್ಪಿಲ್ಲ ಅನ್ನುವಂತ ಪ್ರಯತ್ನ ಅನ್ನೋ ರೀತಿ ಬಿಂಬಿಸುವ ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ರು. ಆದ್ರೆ ಅಂತಿಮವಾಗಿ ಸಿದ್ದರಾಮಯ್ಯನವರು ಸಹ ಇದೇ ವಿಷಯವನ್ನ ಪದೇ ಪದೇ ಉಲ್ಲೇಖ ಮಾಡುವ ಮೂಲಕ ತಮ್ಮ ಒಂದು ತಪ್ಪಿಲ್ಲ, ತಾವು ಎಲ್ಲೂ ಸಹ ಈ ಒಂದು ಮೂಡ ಸೈಟ್ 14 ನಿವೇಶನ ಪಡಿಸುವ ವಿಚಾರದಲ್ಲಿ ನಾವೆಲ್ಲೂ ಸಹ ಅಕ್ರಮ ಸಿಗಿಲ್ಲ ಅಂತ ಅನ್ನೋದನ್ನ ಪದೇ ಪದೇ ಹೇಳುವ ಮೂಲಕ ತಮ್ಮನ್ನ ತಾವು ಕ್ಲೀನ್ ಚೀಟ್ ಕೊಡುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಇಡಿ ಅಧಿಕಾರಿಗಳು ಈಗ ಲೋಕಾಯುಕ್ತಕ್ಕೆ ಶೇರ್ ಮಾಡಿರುವಂತಹ, ಲೋಕಾಯುಕ್ತಕ್ಕೆ ನೀಡಿರುವಂತಹ ಮಾಹಿತಿನಲ್ಲಿ ಇವೆಲ್ಲವೂ ಸಹ ಬಹುತೇಕ ಅಕ್ರಮವನ್ನ ಆಗಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗಾಗಿ ಇದುವರೆಗೆ ಸಿದ್ದರಾಮಯ್ಯನವರಿಗೆ ಇದ್ದಂತ ಒಂದು ಇದುವರೆಗೆ ಸಿದ್ದರಾಮಯ್ಯನವರು ನಾವು ಯಾವುದೇ ತಪ್ಪು ಮಾಡಿಲ್ಲ, ಈಗಾಗಲೇ ಪ್ರಕರಣವನ್ನು ಲೋಕಾಯುಕ್ತ ವಹಿಸಲಾಗಿದೆ, ಲೋಕಾಯುಕ್ತ ತನಿಖೆ ನಡೆಸಿ ನನ್ನನ್ನ ಕ್ಲೀನ್ ಚಿಟ್ ಕೊಡ್ತಾರೆ ಅಂತ ಹೇಳ್ತಾ ಇದ್ರು. ಅದು ಸಂಪೂರ್ಣವಾಗಿ ಶುದ್ಧ ಸುಳ್ಳಾಗಿದೆ. ವಿಶೇಷ ಅಂತಂದ್ರೆ ಈ ಒಂದು ಲೋಕಾಯುಕ್ತ ಕಳಿಸಿರುವಂತ ಇಡಿ ಅವರು ಲೋಕಾಯುಕ್ತ ಎಡಿಜಿಪಿ ಬರೆದಂತ ಪತ್ರದಲ್ಲಿ ಪ್ರಮುಖವಾಗಿ ಹಲವಾರು ವಿಷಯಗಳನ್ನ ಅವರು ಹಂಚ್ಕೊಂಡಿದ್ದಾರೆ. ಇದರಲ್ಲಿ ತನಿಖಾಧಿಕಾರಿಗಳು ಕರ್ತವ್ಯ ಲೋಪ, ನಿಯಮ ಉಲ್ಲಂಘನೆ, ನಕಲಿ ಸಹಿಗಳನ್ನ ನಕಲಿ ಮಾಡುವಂತದ್ದು, ದಾಖಲೆಗಳನ್ನ ತಿದ್ದಿರುವಂತದ್ದು ಮತ್ತು ಸಾಕ್ಷ್ಯ ನಾಶಿಸಿದಂತಹ ಪ್ರಕರಣಗಳು ಸಹ ಈ ಒಂದು ಪ್ರಕರಣದಲ್ಲಿ ವರದಿಯಾಗಿದೆ, ಮಾಹಿತಿ ಇದೆ ಅಂತ ಅನ್ನೋದನ್ನ ಇಡಿ ಅಧಿಕಾರಿಗಳು ಲೋಕಾಯುಕ್ತ ವರದಿಯಲ್ಲಿ ಅಥವಾ ಲೋಕಾಯುಕ್ತ ಕೊಟ್ಟುವಂತಹ ಮಾಹಿತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕೆಸರಗ್ರಾಮದಲ್ಲಿ ಈ ಒಂದು ಏನು ಸಿದ್ದರಾಮಯ್ಯನವರ ಪತ್ನಿ ಡಿಎಂ ಪಾರ್ವತಿಗೆ 3 ಎಕರೆ 14 ಗುಂಟೆ ಜಮೀನನ್ನು ಕೊಡಲಾಗಿತ್ತು. ಅದನ್ನು ಜಮೀನಿನ ಭೂಸ್ವಾಧೀನ ಕೈ ಬಿಡುವುದಲ್ಲೂ ಸಹ ಅಕ್ರಮ ನಡೆದಿದೆ. ದಾಖಲೆಗಳನ್ನ ಪರಿಶೀಲನೆ ನಡೆಸಿದ್ರೆ ಸ್ಥಳಕ್ಕೆ ಭೇಟಿ ನೀಡಿದ್ರೆ ಲೋಪ ಮಾಡಲಾಗಿದೆ. ಡಿನೋಟಿಫೈ ಪ್ರಕ್ರಿಯೆ ನಡೆಸುವ ಸಂದರ್ಭದಲ್ಲಿ, ಅದೇ ರೀತಿ ಈ ಒಂದು ಜಮೀನ ಹಸ್ತಾಂತರ ಮಾಡುವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಆಗಿದ್ರು. ಈ ಜಮೀನು ಮಾರಾಟ ಮಾಡೋದ್ರಲ್ಲಿ ಮಲ್ಲಿಕಾರ್ಜುನ ಏನು ಈ BM ಪಾರ್ವತಿ ಅವರ ಅಣ್ಣ ಸಹೋದರ ಮಲ್ಲಿಕಾರ್ಜುನ ಏನು ಅದಕ್ಕೆ ಖರೀದಿಸುವ ಸಂದರ್ಭದಲ್ಲಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. ನಂತರ ಭೂ ಪರಿವರ್ತನೆ ಸಂದರ್ಭದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ತಂದೆಯ ನಿರೀಕ್ಷೆ ಈ ಸಂಪರ್ಕ ಕಡಿತಗೊಂಡಿದೆ ಅಂತ ಕಾಣುತ್ತೆ. ಮತ್ತೊಮ್ಮೆ ಸಂಪರ್ಕ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೀವಿ. ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು.
ಒಂದು ಕಡೆ ಇಲ್ಲಿ ಲೋಕಾಯುಕ್ತ ADGPಗೆ ಇಡಿ ಅಧಿಕಾರಿಗಳು ಬರೆದಿರುವಂಥ ಪತ್ರದಲ್ಲಿ ಒಂದಷ್ಟು ಅಂಶಗಳಿವೆ. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ಮೂಡ ಹಗರಣ ಯಾವಾಗ ಬೆಳಕಿಗೆ ಬರುತ್ತೋ ಆ ಸಂದರ್ಭದಿಂದ ಇದುವರೆಗೂ ಕೂಡ ಕಾಂಗ್ರೆಸ್ನ ನಾಯಕರು ಹೇಳ್ಕೊಂಡು ಬಂದಿದ್ದು ಇದೆಲ್ಲವೂ ಕೂಡ BJPಯವರು ಮಾಡ್ತಾ ಇರುವಂಥ ಆರೋಪ ಅಷ್ಟೇ ಎನ್ನುವುದಾಗಿ, ರಾಜಕೀಯ ಕಾರಣಕ್ಕಾಗಿ ಈ ರೀತಿಯೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಎನ್ನುವುದಾಗಿ ದೊಡ್ಡ ಮಟ್ಟದ ಆರೋಪ ಕೇಳಿಬಂದಿತ್ತು. ಆದರೆ ಈಗ ಇಡಿ ಅಧಿಕಾರಿಗಳು ಈ ಪ್ರಕರಣದ ತನಿಖೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಅಕ್ರಮ ಆಗಿರೋದು ನಿಜವಾ? ಹಾಗಾದರೆ ಯಾಕಂತ ಹೇಳಿದರೆ ಇಡಿ ವರದಿಗಳು ಕೂಡ ಇಡಿ ಅಧಿಕಾರಿಗಳು ಲೋಕಾಯುಕ್ತ ADGPಗೆ ಬರೆದಿರುವಂಥ ಪತ್ರದಲ್ಲಿ ಒಂದಷ್ಟು ಅಂಶಗಳು ಉಲ್ಲೇಖ ಆಗಿದೆ. 11 ಪುಟಗಳ ತನಿಖಾ ಮಾಹಿತಿ ಇದರಲ್ಲಿರುವಂಥದ್ದು, 30ಕ್ಕೂ ಹೆಚ್ಚು ದಾಖಲೆಗಳನ್ನು ಉಲ್ಲೇಖ ಮಾಡಲಾಗಿದೆ. ಎಸ್, ಮತ್ತೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ರಾಚಪ್ಪ, ಆಗ್ಲೇ ಮಾಹಿತಿಯನ್ನು ಕೊಡ್ತಾ ಇದ್ರೆ ಕಂಟಿನ್ಯೂ ಮಾಡಿ. ಈಗೇನು ಪ್ರಕರಣದಲ್ಲಿ ಈ ಒಂದು ಭೂಮಿಯ ಕೆಸರದಲ್ಲಿ ಸಿದ್ದರಾಮಯ್ಯ ಪತ್ನಿಗೆ ನೀಡಲಾಗಿದೆ. ಭೂಸ್ವಾಧೀನ ಪ್ರಕ್ರಿಯೆಯಲ್ಲೂ ಸಹ ಭೂಸ್ವಾಧೀನ ಪ್ರಕರಣ ವಿಚಾರ ಇರ್ಬೋದು, ಕೈ ಬಿಡುವ ಪ್ರಕರಣ, ದಾಖಲೆಗಳನ್ನ ಪರಿಶೀಲನೆ ಇರಬಹುದು, ಸ್ಥಳಕ್ಕೆ ಪರಿಶೀಲನೆ ನಡೆಸುವ ಸಂದರ್ಭದಲ್ಲಿ ಸಾಕಷ್ಟು ಲೋಪಗಳಿರುತ್ತೆ. ಡಿನೋಟಿಫೈ ಪ್ರಕ್ರಿಯೆ ಡಿನೋಟಿಫೈ ಮಾಡಿ ಪತ್ರವನ್ನು ಸಲ್ಲಿಸಿದ್ರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು DCM ಆಗಿದ್ರು ಅನ್ನೋದನ್ನ ಈ ದಾಖಲೆಗಳನ್ನ ಮಾಹಿತಿಯನ್ನ ಅವರು ಬಹಿರಂಗಪಡಿಸಿದ್ದಾರೆ. ಇನ್ನು ಅದೇ ರೀತಿ ಜಮೀನ ಮಾರಾಟ ಮಾಡೋ ಸಂದರ್ಭದಲ್ಲೂ ಸಹ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿ ಮಾಡ್ತಾ ಇದ್ರು. ಆ ಖರೀದಿ ಮಾಡೋ ಸಂದರ್ಭದಲ್ಲೂ ನಿಯಮಗಳನ್ನ ಉಲ್ಲಂಘನೆ ಮಾಡಲಾಗಿದೆ ಅಂತ ಅನ್ನೋದು. ಇನ್ನು ವಿಚಿತ್ರ ಅಂದ್ರೆ ದೇವರಾಜು ಅಂತನವರು ಏನು ಈ ಜಮೀನು ನಂಗೆ ಇರುವಂತ ಏಕೈಕ ಜಮೀನು ನನ್ಗೆ ಡೀಲ್ ಮಾಡ್ಕೊಡಿ ಅಂತ ಹೇಳಿದ್ರು. ಅವ್ರಿಗೆ ಪರ್ಯಾಯವಾಗಿ ಸಾಕಷ್ಟು ಜಮೀನುಗಳಿತ್ತು ಅನ್ನೋದು ಸಹ ದಾಖಲೆಗಳು ಬಹಿರಂಗವಾಗಿದೆ. ಇನ್ನು ಮೂರನೇದಾಗಿ ದೇವರಾಜು ಅವರು ಸರ್ಕಾರಿ ಅಧಿಕಾರಿ ಇದ್ಕೊಂಡು ತಮಗೆ ಯಾವುದೇ ಆದಾಯದ ಮೂಲ ಇಲ್ಲ ಅಂತ ಹೇಳೋದು ಸಹ ಸುಳ್ಳು ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಪ್ರತಿಯೊಂದು ಹಂತದಲ್ಲಿ ಸಾಕಷ್ಟು ಏನು ಕರ್ತವ್ಯ ಲೋಪ, ನಿಯಮಗಳ ಉಲ್ಲಂಘನೆ, ನಕಲಿ ಸಹಿ ಮಾಡುವಂತದ್ದು, ದಾಖಲೆಯನ್ನ ತಿದ್ದುಪಡಿ ಮಾಡುವಂತದ್ದು ಮತ್ತು ಸಾಕ್ಷ್ಯ ನಾಶ ಮಾಡಿರುವಂತದ್ದು, ಈ ಎಲ್ಲಾ ಅಕ್ರಮಗಳು ಈ ಒಂದು ಪ್ರಕರಣದಲ್ಲಿ ನಡೆದಿದೆ ಅಂತ ಅನ್ನೋದನ್ನ ಇಡಿ ಅಧಿಕಾರಿಗಳು ದಾಖಲೆ ಸಮೇತ ಲೋಕಾಯುಕ್ತ ಅಧಿಕಾರಿಗಳಿಗೆ ವರದಿಯನ್ನ ಮಾಡಿದ್ದಾರೆ. ಇನ್ನು ವಿಚಿತ್ರ ಅಂದ್ರೆ ಈ ಎಲ್ಲ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿ ಮಾಡುವಂತ ಸಂದರ್ಭದಲ್ಲಿ ಭೂ ಪರಿವರ್ತನೆ ಮಾಡೋದಿರ್ಬೋದು, ಇರ್ಬೋದು, ಗ್ರಾಮ ಲೆಕ್ಕಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದನೆ ವರದಿಯನ್ನು ಕೊಟ್ಟು ಅದನ್ನ ಅನುಮೋದನೆ ಕೊಟ್ಟಿದ್ದಾರೆ ಅಂತ ಅನ್ನೋದು ಸಹ ಈಗ ಮೇಲ್ನೋಟ ಕಂಡು ಬರ್ತಾ ಇದೆ. ಇನ್ನು ವಿಚಿತ್ರ ಅಂತಂದ್ರೆ ಈ ಒಂದು ಕೆಸರೆ ಗ್ರಾಮದಲ್ಲಿ ಭೂಮಿಯನ್ನು ಸ್ವಾಧೀನ ಮಾಡಿಕೊಂಡು ಅದನ್ನ ಪರ್ಯಾಯವಾಗಿ ಸಿದ್ದರಾಮಯ್ಯ CM ಆದ ನಂತರ 2013 ನಂತರ ಪರ್ಯಾಯ ಭೂಮಿಯನ್ನು ಕೊಡಿ ಅಂತ ಕೇಳಿದ್ರು. ಆ ಒಂದು ಜಾಗದಲ್ಲೇ ಎಲ್ಲಿ ಕೆಸರೆ ಗ್ರಾಮದಲ್ಲಿ ಮುಡಾದವರು ಲೇಔಟ್ ಅನ್ನು ಡೆವಲಪ್ ಮಾಡ್ಲಿಕ್ಕೆ ಕೊಟ್ಟಿದ್ರು. ಆ ಒಂದು ಜಾಗದಲ್ಲೇ ಸುಮಾರು 680 ನಿವೇಶನಗಳು ಇನ್ನೂ ಸಹ ಖಾಲಿ ಉಳಿದಿದ್ದು ಆ ನಿವೇಶನಗಳನ್ನ ಅವರು ಹಂಚಿಕೆ ಮಾಡಬಹುದಾಗಿತ್ತು. ಅದರ ಬದಲಾಗಿ ಇವರು ತಡವನ್ನ ಮಾಡಿ ನಂತರ ಅದನ್ನ ಅರ್ಜಿಯನ್ನು ಸಲ್ಲಿಸಿದರೆ ಇದರಲ್ಲಿ ದುರುದ್ದೇಶ ಅಡಗಿದೆ ಅನ್ನೋದನ್ನ ಉಲ್ಲೇಖ ಮಾಡಲಾಗಿದೆ. ಮತ್ತು ಈ ಒಂದು ನಿವೇಶನಗಳಿಗೆ ಪರ್ಯಾಯವಾಗಿ ಎಷ್ಟು 38,000 ಕೊಡೋದ್ ಬದಲಾಗಿ ನಿಮ್ಗೆ ಜಾಸ್ತಿ ಹೆಚ್ಚುವರಿಯಾಗಿ ಅವ್ರಿಗೆ ನಿವೇಶನವನ್ನ ಹಂಚಿಕೆ ಮಾಡಿದ್ದಾರೆ ಅಂತ ಅನ್ನೋದು ಸಹ ಉಲ್ಲೇಖವಾಗಿದೆ. ಹೀಗಾಗಿ 2-3 ಹಂತದಲ್ಲಿ ಮೊದಲನೇದಾಗಿ ಈ ಒಂದು ನಿವೇಶನ ಅವ್ರಿಗೆ ಖರೀದಿ ಮಾಡುವಂತ ಸಂದರ್ಭದಲ್ಲಿ, ನಂತರ ಭೂ ಸ್ವಾಧೀನ ಮಾಡುವಂತದಲ್ಲಿ, ಅದಾದ ನಂತರ ಅವ್ರಿಗೆ ಅದನ್ನ ನಿಮ್ಗೆ ಡಿನೋಟಿಫೈ ಮಾಡುವಂತ ಸಂದರ್ಭದಲ್ಲಿ ಈ 3 ಹಂತದಲ್ಲೂ ಸಿದ್ದರಾಮಯ್ಯನವರು DCM ಆಗಿದ್ರು. ನಂತರ ಆ ಒಂದು ಜಮೀನನ್ನ ಇವರ ಪತ್ನಿಗೆ ಬರ್ಕೊಡುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ವಿಪಕ್ಷ ನಾಯಕರಾಗಿದ್ರು. ಆ ನಂತರ ಜಮೀನನ್ನ ಇವರಿಗೆ 14 ನಿವೇಶನ ಹಂಚಿಕೆ ಮಾಡಿ ಅಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು CM ಆಗಿದ್ರು. ಹೀಗಾಗಿ ಎಲ್ಲ ಹಂತದಲ್ಲೂ ಸಹ ಸಿದ್ದರಾಮಯ್ಯನವರು ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿರೋದು ಮೇಲ್ನೋಟ ಕಂಡು ಬಂದಿದೆ. ಮತ್ತು ಸ್ಥಳೀಯ ಹಂತದ ಅಧಿಕಾರಿಗಳು, ತಹಶೀಲ್ದಾರ್ ಇರ್ಬೋದು, DC ಇರ್ಬೋದು, AC ಇರ್ಬೋದು, ಗ್ರಾಮ ಲೆಕ್ಕಾಧಿಕಾರಿಗಳಿರ್ಬೋದು, ಎಲ್ಲರೂ ಸಹ ಇದರಲ್ಲಿ ಶಾಮೀಲಾಗಿದ್ದಾರೆ. ಮತ್ತು ಇವರ ಹೆಸರಿಗೆ ಖಾತೆ ಬದಲಾವಣೆ ಮಾಡ್ಕೊಡೋಕ್ಕೂ ಮೊದಲೇನೆ ಅಧಿಕಾರಿಗಳೇ ಅದಕ್ಕೆ ಖಾತೆ ವರ್ಗಾವಣೆ ಇರಬಹುದು ಮತ್ತು ರಿಜಿಸ್ಟ್ರೇಷನ್ ಫೀಸ್ ಇಂದ ಅವರು ಸರ್ಕಾರಕ್ಕೆ ತುಂಬಿದ್ರು ಅನ್ನೋದು ಸಹ ದಾಖಲೆ ಬಹಿರಂಗವಾಗಿದೆ. ಹೀಗಾಗಿ ಬಹುತೇಕ ಇವೆಲ್ಲ ವಿಚಾರಗಳನ್ನ ಪರಿಗಣನೆ ತೆಗೆದುಕೊಂಡಿದ್ದೆ ಆದಲ್ಲಿ ಇಡಿ ಅವರು ತನಿಖೆ ನಡೆಸುವಂತ ದಾಖಲೆಗಳಲ್ಲಿ ಸಿದ್ದರಾಮಯ್ಯ ಮತ್ತು ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಡುವಂತ ಮೇಲ್ನೋಟಕ್ಕೆ ಬಹುತೇಕ ಸ್ಪಷ್ಟವಾಗಿದೆ. ಹಾಗಾಗಿ ಈ ಹಿಂದೆ ಈ ಒಂದು ಪ್ರಕರಣಕ್ಕೆ ಯಾಕೆ ಇಡಿ ಅಧಿಕಾರಿಗಳು ಲೋಕಾಯುಕ್ತಕ್ಕೆ ಪತ್ರವನ್ನು ಬರೆದು ಅನ್ನೋ ಬಗ್ಗೆನೂ ಸಹ ನಾವು ಉಲ್ಲೇಖ ಮಾಡ್ಬೇಕಾಗತ್ತೆ. ಹಿಂದೆ ವಾಲ್ಮೀಕಿ ಪ್ರಕರಣದಲ್ಲಿ SIT ಅಧಿಕಾರಿಗಳು ಮತ್ತೆ ಇಡಿ ಅಧಿಕಾರಿಗಳು ಪರ್ಯಾಯವಾಗಿ ತನಿಖೆ ನಡೆಸಿ
SIT ಅಧಿಕಾರಿಗಳು ಅಥವಾ ಏನು CID ಅಧಿಕಾರಿಗಳು ತನಿಖೆ ನಡೆಸಿ ಸರ್ಕಾರಕ್ಕೆ ಅಥವಾ ಹೈಕೋರ್ಟ್ಗೆ ವರದಿಯನ್ನು ಸಲ್ಲಿಸಿದ್ರು. ಅದರಲ್ಲಿ ಸಿದ್ದರಾಮಯ್ಯನ ಪಾತ್ರ ಇಲ್ಲ ಅಥವಾ ಹಿಂದಿನ ಸಚಿವ ನಾಗೇಂದ್ರ ಮಾತ್ರ ಇರುವಂತದ್ದು, ಆ ಹಣವನ್ನ ದುರ್ಬಳಕೆ ಮಾಡ್ಕೊಂಡಿದೆ ಅಂತ ಹೇಳುವಂತ ಒಂದು ಕ್ಲೀನ್ ಚೀಟ್ ಕೊಡುವಂತ ಒಂದು ಕೆಲಸವನ್ನು ಮಾಡುದು. ಹಾಗಾಗಿ ಎರಡು ಪ್ಯಾರಲಲ್ ಏಜೆನ್ಸಿಗಳು, ಎರಡು ತನಿಖಾ ಏಜೆನ್ಸಿಗಳು ಒಂದೇ ಹಂತದಲ್ಲಿ ಒಂದೇ ಸಮಾನಾಂತರವಾಗಿ ತನಿಖೆಯನ್ನು ನಡೆಸಿ ವರದಿಯನ್ನು ಲೋಕಾಯುಕ್ತ ಅಥವಾ ಏನು ಲೋಕಾಯುಕ್ತ ಕೋರ್ಟ್ ಇರ್ಬೋದು ಅಥವಾ CBI ಕೋರ್ಟ್ ಇರ್ಬೋದು ಸಲ್ಲಿಕೆ ಮಾಡಿದ್ದೆ ಆದಲ್ಲಿ ಅದು ತಪ್ಪಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ED ಅಧಿಕಾರಿಗಳು, ಲೋಕಾಯುಕ್ತ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋಕ್ಕೂ ಮೊದಲನೇ ಅವರು ತಮ್ಮ ಒಂದು ಮಾಹಿತಿಯನ್ನ ಅಥವಾ ED ಅಧಿಕಾರಿಗಳು ಲೋಕಾಯುಕ್ತ ಅಧಿಕಾರಿಗೆ ಶೇರ್ ಮಾಡಿಕೊಂಡು ಸಿದ್ದರಾಮಯ್ಯನವರು ಇದರಲ್ಲಿ ಅಕ್ರಮ ಎಸಗಿದ್ದಾರೆ, ಪತ್ನಿ ಪಾರ್ವತಿ ಅವರ ಸಹೋದರ ಅಕ್ರಮ ಎಸಗಿದ್ದಾರೆ, ದೇವರಾಜು ಅಕ್ರಮ ಎಸಗಿದ್ದಾರೆ, ಅಲ್ಲಿನ ಮುಡಾ ಅಧಿಕಾರಿಗಳು ಅಕ್ರಮ ಎಸಗಿದ್ದಾರೆ ಅಂತ ದಾಖಲೆ ಸಮೇತ ಕೊಟ್ಟಿದ್ದಾರೆ. ಹೀಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಲೋಕಾಯುಕ್ತರು ಯಾವ ರೀತಿ ಆಕ್ಟ್ ಮಾಡ್ತಾರೆ, ED ಅಧಿಕಾರಿಗಳು ಸಿಕ್ಕಿರುವಂತ ಮಾಹಿತಿ ಲೋಕಾಯುಕ್ತಕ್ಕೆ ಸಿಕ್ಕಿದೆಯಾ ಅಥವಾ ED ಅಧಿಕಾರಿಗಳು ತನಿಖೆ ನಡೆಸುವಂತ ವಿಧಾನದಲ್ಲಿ ಲೋಕಾಯುಕ್ತ ತನಿಖೆ ನಡೆಸಿದೆಯಾ ಅಥವಾ ED ಅಧಿಕಾರಿಗಳು ಸಿದ್ದರಾಮಯ್ಯನವರ ತಪ್ಪನ್ನು ಎಲ್ಲೆಲ್ಲಿ ಪತ್ತೆ ಮಾಡಿದ್ದಾರೆ ಅದನ್ನು ಲೋಕಾಯುಕ್ತ ಅಧಿಕಾರಿಗಳು ಪತ್ತೆ ಮಾಡಿದಾರ ಇಲ್ಲ ಅಂತ ಇನ್ನೂ ಸಹ ಸ್ಪಷ್ಟವಾಗಿಲ್ಲ. ಹಾಗಾಗಿ ED ಅಧಿಕಾರಿಗಳು ಸಿದ್ದರಾಮಯ್ಯನ ಮತ್ತು ಅವರ ಪತ್ನಿನ ಬಹುತೇಕ ಲಾಕ್ ಮಾಡುವಂತದ್ದು ನಿಶ್ಚಿತವಾಗಿದೆ. ಹೀಗಾಗಿ ಒಂದೆರಡು ದಿನಗಳಲ್ಲಿ ಈ ಮಾಹಿತಿಯನ್ನು ಶೇರ್ ಮಾಡಿದ ನಂತರ ಅವರು ಲೋಕಾಯುಕ್ತ ಅಧಿಕಾರಿಗಳು ED ಅಧಿಕಾರಿಗಳು ಯಾವ ರೀತಿ ಪತ್ರ ವ್ಯವಹಾರ ಮಾಡ್ತಾರೆ ಅನ್ನೋ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ED ಅಧಿಕಾರಿಗಳು ಲೋಕಾಯುಕ್ತ ಅಧಿಕಾರಿಗೆ ಪತ್ರ ಬರೆದು 4 ದಿನ 5 ದಿನ ಕಳೆದಿದೆ. ಹಾಗಾಗಿ ಇವರು ಅವರಿಗೆ ಯಾವ ಮಾಹಿತಿಯನ್ನ ಶೇರ್ ಮಾಡ್ತಾರೆ ಅನ್ನೋ ಕಾದ್ ನೋಡ್ಬೇಕಾಗಿದೆ. ನಂತರ ಸಿದ್ದರಾಮಯ್ಯ ಪತ್ನಿ BM ಪಾರ್ವತಿ ಮತ್ತು ಸಿದ್ದರಾಮಯ್ಯವರು CMಗೂ ಸಹ ನೋಟಿಸ್ ಅನ್ನ ಜಾರಿ ಮಾಡಿ ವಿಚಾರಣೆಗೆ ED ಅವರು ಕರೀಬಹುದು. ಹೀಗಾಗಿ ಮುಂದಿನ ವಾರ ಅಥವಾ ಈ ವಾರದ ಬಹುತೇಕ ಅಂತ್ಯದ ವೇಳೆಗೆ, ಇನ್ನು 2-3 ದಿನ ಇದೆ, ಅಂತ್ಯದ ವೇಳೆಗೆ BM ಪಾರ್ವತಿ CM ಪತ್ನಿಯವರಿಗೆ ED ಅವರು ನೋಟಿಸ್ ಅನ್ನ ಜಾರಿ ಮಾಡುವಂತ ಸಾಧ್ಯತೆ, ಅದಾದ ನಂತರ ಅಥವಾ ನೇರವಾಗಿ ಮುಖ್ಯಮಂತ್ರಿಗೆ ಜಾರಿ ಮಾಡಿ ವಿಚಾರಣೆಗೆ ಕರೀಬಹುದು. ಹಾಗಾಗಿ ಬೆಳಗಾವಿ ಅಧಿವೇಶನಕ್ಕೂ ಮುಂಚೆ ಸಿದ್ದರಾಮಯ್ಯನವರು ED ಬಿಸಿ ತಟ್ಟುವಂತ ಸಾಧ್ಯತೆ ನಿಚ್ಚಳವಾಗಿ ಕಂಡು ಬರ್ತಾ ಇದೆ. ಸಂಪತ್ ರಾಜಪ್ಪ, ಒಂದ್ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಚಾರಣೆಗೆ ಆಗಿದ್ದೇ ಆದಲ್ಲಿ ಸರ್ಕಾರದ ಮೇಲೆ ಅಥವಾ ರಾಜ್ಯ ರಾಜಕಾರಣದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರಬಹುದು? ಸಂಪತ್, ಒಳ್ಳೆ ಪ್ರಶ್ನೆನ ಕೇಳಿದ್ರಿ. ಯಾಕಂತಂದ್ರೆ ಈ ಒಂದು ವಿಚಾರಣೆಯಿಂದ ಹಿಂದೆ ಈಗಾಗಲೇ ಎರಡು ಪ್ರಕರಣಗಳು ನಮ್ಮ ಕಣ್ಣು ಮುಂದೆ ಇದೆ. ಒಂದು, ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಇಡಿ ವಿಚಾರಣೆ ನಡೆಸುವಂತ ವಿಚಾರ. ಇನ್ನು ಜಾರ್ಖಂಡ್ CM ಆಗಿದ್ದಂತ ಹೇಮಂತ್ ಸೊರೇನ್ ಅವರು ಸಹ ಇದೇ ರೀತಿ ಅವ್ರಿಗೆ 8 ನೋಟಿಸ್ ಅನ್ನ ಕೊಟ್ಟು ತಪ್ಪಿಸ್ಕೊಂಡು ನಂತರ 9 ನೋಟಿಸ್ ಕೊಟ್ಟ ಸಂದರ್ಭದಲ್ಲಿ ಅವರು ನಂತರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವರು ED ಮುಂದೆ ಶರಣಾಗಿದ್ರು. ಈ ಎರಡು ಉದಾಹರಣೆ ನಾವು ಪರಿಗಣನೆ ತೆಗೆದುಕೊಂಡಿದ್ದಾದಲ್ಲಿ ದೆಹಲಿ CM ಅರವಿಂದ್ ಕೇಜ್ರಿವಾಲ್ ಅವರ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಸಿದ್ದರಾಮಯ್ಯನವರು ಮುಂದುವರಿತಾ ಇದ್ದಾರೆ. ಅಂದ್ರೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವ್ರನ್ನ ಬಂಧಿಸುವಂತ ಸಾಧ್ಯತೆ ಇಲ್ಲ ಅಂತ ಒಂದು ವಿಶ್ವಾಸ ಅವರಲ್ಲಿ ಇದೆ. ಯಾಕಂತಂದ್ರೆ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಹೈಕೋರ್ಟ್ ಮುಂದೆ ಇನ್ನೊಂದು ಅರ್ಜಿ ಬಾಕಿ ಇದೆ. ಈ ವಿಷಯವನ್ನು ನಾವು ಉಲ್ಲೇಖ ಮಾಡಬೇಕಾಗತ್ತೆ. ಹೈಕೋರ್ಟ್ ಅಲ್ಲಿ ಸಿದ್ದರಾಮಯ್ಯನವರು ರಾಜ್ಯಪಾಲರು ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್ ಅರ್ಜಿಯನ್ನ ವಜಾ ಮಾಡುವಂತ ಅರ್ಜಿಯನ್ನ ಅನುಮೋದನೆ ಎತ್ತಿ ಹಿಡಿದಂತಹ ನಾಗಪ್ರಸನ್ನ ಪೀಠದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕೊಟ್ಟಂತ ತೀರ್ಪನ್ನ ಪ್ರಶ್ನೆ ಮಾಡಿ ಸಿದ್ದರಾಮಯ್ಯನವರು ಹೈಕೋರ್ಟ್ ನ ದ್ವಿಸದಸ್ಯ ಪೀಠದ ಮುಂದೆ ಅವರ ಅರ್ಜಿಯನ್ನು ಸಲ್ಲಿಸಿಕೊಂಡಿದ್ದಾರೆ. ಆ ಅರ್ಜಿ ಈ ತಿಂಗಳ 8 ಅಥವಾ 9ಕ್ಕೆ ವಿಚಾರಣೆ ಬರುವಂತ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಅಷ್ಟು ಒಳಗಾಗಿ ಈ ಒಂದು ಏನು ಏಕಸದಸ್ಯ ಪೀಠ ಕೊಟ್ಟಂತ ಅರ್ಜಿಯನ್ನ ಅಥವಾ ತೀರ್ಪನ್ನ ರಿಜೆಕ್ಟ್ ಮಾಡಿ ಅಥವಾ ನನ್ಗೆ ನನ್ನ ಪ್ರಾಸಿಕ್ಯೂಷನ್ ಮಾಡೋಕೆ ಕೊಟ್ಟರುವಂತ ಅನುಮತಿಯನ್ನು ವಜಾ ಮಾಡಿ ಅಂತ ಸಿದ್ದರಾಮಯ್ಯ ಅರ್ಜಿ ಇತ್ಯರ್ಥ ಆಗೋ ತನಕನೂ ಸಹ ಅವ್ರಿಗೆ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋದು ಒಂದು ಶೆಲ್ಟರ್ ನ ಸಿದ್ದರಾಮಯ್ಯ ತೆಗೆದುಕೊಳ್ಳುವಂತ ಸಾಧ್ಯತೆ ಹೆಚ್ಚಿದೆ. ಇನ್ನು ಎರಡನೇ ವಿಷಯ, ಈಗ ವಿಧಾನಸಭೆ ಅಧಿವೇಶನ ಅಥವಾ ಬೆಳಗಾವಿ ಅಧಿವೇಶನ ಡಿಸೆಂಬರ್ 9ರಿಂದ ಆರಂಭವಾಗ್ತದೆ ಬೆಳಗಾವಿನಲ್ಲಿ. ಅಷ್ಟು ಒಳಗಾಗಿ ಈ ಪ್ರಕ್ರಿಯೆಗಳು ಆರಂಭಿಸಿದ್ರು ಸಹ ಸಿದ್ದರಾಮಯ್ಯನವರು ವಿಚಾರಣೆಗೆ ನೋಟಿಸ್ ಕೊಟ್ರೆ ಅವರು ಈ ಒಂದು ಅಧಿವೇಶನ ಇದೆ ಅಂತ ಅನ್ನೋದನ್ನ ಹೇಳಿ ಅವರು 1 ವಾರಗಳ ಕಾಲ ಅಥವಾ 2 ವಾರಗಳ ಕಾಲ ತಪ್ಪಿಸಿಕೊಳ್ಳಿಕ್ಕೆ ಅಥವಾ ಮೊದಲ ನೋಟಿಸ್ ಅನ್ನ ಅವರು ಸ್ಕಿಪ್ ಮಾಡ್ಲಿಕ್ಕೂ ಸಹ ಅವಕಾಶವನ್ನ ಕೊಡುವಂತ ಸಾಧ್ಯತೆ ಇದೆ. ಇನ್ನು ಇದಕ್ಕಿಂತ ಇನ್ನು ಪೂರ್ವಕ್ಕೆ ಮತ್ತೊಂದು ಮುಂದುವರೆದ ಭಾಗ ಅಂತಂದ್ರೆ ED ಅವರು ಸಿದ್ದರಾಮಯ್ಯನವರು ನೋಟಿಸ್ ಅನ್ನ ಬರ್ಲಿಕ್ಕೆ ಆಗಲ್ಲ, ನನ್ನ ಅಧಿವೇಶನ ಇದೆ ಅಂತ ಅವರು ತಪ್ಪಿಸಿಕೊಂಡಿದ್ದಾದಲ್ಲಿ ಅವರ ಪತ್ನಿಯನ್ನ ನೋಟಿಸ್ ಕೊಟ್ಟು ಕರೆಸಿ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಪತ್ನಿಯನ್ನ ಬೇಕಾದ್ರೆ ಬಂಧಿಸಬಹುದು, ಪತ್ನಿಯವರಿಂದ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಕ್ಕೆ. ಅದು ಸಹ ಸಿದ್ದರಾಮಯ್ಯನವರಿಗೆ ಮುಜುಗರ ಉಂಟು ಮಾಡುವಂತದ್ದು ಮತ್ತು ಅವರ ಪತ್ನಿಯನ್ನು ಒಂದು ವೇಳೆ ED ಅವರು ಲಾಕ್ ಮಾಡಿದ್ದಾದಲ್ಲಿ ಸಿದ್ದರಾಮಯ್ಯಗೆ ಸ್ವಾಭಾವಿಕವಾಗಿ ಆ ಒಂದು ಸ್ಥಾನದಲ್ಲಿ ಉಳ್ಕೊಳ್ಳುವಂತ ನೈತಿಕತೆ ಉಳಿಯೋದಿಲ್ಲ. ಹೀಗಾಗಿ ಇದು ಒಂದು ರೀತಿ ನೇರ ಮತ್ತು ಪರೋಕ್ಷವಾಗಿ ಈ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯನವರಿಗೆ ತಳುಕಿ ಹಾಕಿಕೊಳ್ಳಬಹುದಂತ ಸಂಕಷ್ಟಗಳ ಸರಮಾಲೆ. ಹಾಗಾಗಿ ಸಿದ್ದರಾಮಯ್ಯನವರು ಒಂದು ಕಾನೂನು ಸಂಕೋಲೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಕೋರ್ಟ್ ಮೊರೆ ಹೋಗಿದ್ದಾರೆ. ಆ ಒಂದು ಕೋರ್ಟ್ ಮೊರೆಯ ಶೆಲ್ಟರ್ ಪಡ್ಕೊಂಡು ಸಿದ್ದರಾಮಯ್ಯನವರು ರಕ್ಷಣಾತ್ಮಕ ಆಟ ನಡೆಯನ್ನ ಅನುಸರಿಸಬಹುದು. ಇದು ಮೊದಲ ಅವಕಾಶ. ಎರಡನೇ ಅವಕಾಶ, ವಿಧಾನಸಭೆ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಸಂಪೂರ್ಣ ಅಧಿಕಾರ ಸ್ಪೀಕರ್ಗೆ ಇರ್ತದೆ. ಹಾಗಾಗಿ
ಸ್ಪೀಕರ್ ತಮ್ಮ ಅಧಿಕಾರ ಚಲಾವಣೆ ಮಾಡಿ ಗವರ್ನರ್ ಆದೇಶ ಮೇಲೆ ಅಧಿವೇಶನ ಆರಂಭವಾದ ಕಾರಣಕ್ಕೋಸ್ಕರ ಕೋರ್ಟ್ನವ್ರು ಇರ್ಬೋದು ಅಥವಾ ಇಡಿ ಅವರು ಯಾವುದೇ ಪ್ರಕ್ರಿಯೆ ನಡೆಸಲಿಕ್ಕೆ ಬರೋದಿಲ್ಲ. ಇದು ಸಹ ಕಾನೂನು ಇರುವಂತಹ ಅವಕಾಶ. ಇದು ಎರಡನೇ ವಿಷಯ. ಮೂರನೇದಾಗಿ ಸಿದ್ದರಾಮಯ್ಯನವ್ರನ್ನ ನೇರವಾಗಿ ಈ ಒಂದು ಸಂದರ್ಭದಲ್ಲಿ ಅಧಿವೇಶನ ಭಾಗವಹಿಸೋ ಕಾರಣಕ್ಕೋಸ್ಕರ ನಾನು ಬರ್ಲಿಕ್ಕೆ ಆಗಲ್ಲ ಅಂತ ಅನ್ನೋದನ್ನ ಇಡಿ ಅವರಿಗೆ ತಿಳಿಸಬಹುದು. ಅದು ಇಡಿ ಅವರು ಅಕ್ಸೆಪ್ಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇದು ಸಾಂವಿಧಾನಿಕ ಜವಾಬ್ದಾರಿ ಸಿದ್ದರಾಮಯ್ಯನವ್ರದ್ದು ಮತ್ತು ಅಧಿವೇಶನ ನಡೆಸೋದು ಸಹ ಸಾಂವಿಧಾನಿಕ ಜವಾಬ್ದಾರಿ. ಹಾಗಾಗಿ ಆ ಸಂದರ್ಭದಲ್ಲಿ ಅವಕಾಶವನ್ನು ಕೊಡಬಹುದು. ಇನ್ನು ನಾಲ್ಕನೇ ವಿಷಯದಾಗಿ ಸಿದ್ದರಾಮಯ್ಯನ ಪರ್ಯಾಯವಾಗಿ ಸಿದ್ದರಾಮಯ್ಯ ಪತ್ನಿ ಅವರನ್ನ ವಿಚಾರಣೆ ಕರೆಯುವಂತ ಅವಕಾಶ ಇದೆ. ಆ ಸಂದರ್ಭದಲ್ಲೂ ಸಹ ಸಿದ್ದರಾಮಯ್ಯರನ್ನ ಪರೋಕ್ಷವಾಗಿ ಈ ಒಂದು ಟೆನ್ಷನ್ ಒಳಗಡೆ ಅಥವಾ ಈ ಒಂದು ವೃತ್ತ ಒಳಗಡೆ ಚಕ್ರ ಒಳಗಡೆ ಸಿಗಿಸುವಂತ ಎಲ್ಲಾ ಅವಕಾಶಗಳು ಇದೆ. ಹೀಗಾಗಿ ಈ ಒಂದು ನೇರ ಮತ್ತು ಪ್ರತ್ಯಕ್ಷ ಮತ್ತು ಪರೋಕ್ಷ ಎಲ್ಲ ಅಸ್ತ್ರಗಳನ್ನು ಸಹ ಇಡಿ ಅವರು ಬಳಸುವಂತ ಸಾಧ್ಯತೆ ಇದೆ. ಹೀಗಾಗಿ ಸಿದ್ದರಾಮಯ್ಯನವರಿಗೆ ಅಧಿವೇಶನ ಭಾಗವಹಿಸಿದ್ರು ಸಹ ಅಥವಾ ಈ ಕಾನೂನು ಕುಣಿಕೆ ನಡುವೆ ಈ ಕಾನೂನು ಸಂಕಷ್ಟಗಳ ನಡುವೆ ಸಹ ಸಿದ್ದರಾಮಯ್ಯ ತಪ್ಪಿಸಿಕೊಳ್ಳೋ ಎಲ್ಲ ಅವಕಾಶ ಇದ್ರೂ ಸಹ ಇಡಿ ಅವರ ಕೈಯಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಅಧಿವೇಶನ ಮುಗಿದಾದ್ರೂ ಸರಿ ಅಥವಾ ಇನ್ ಬಿಟ್ವೀನ್ ಆದ್ರೂ ಸರಿ ಸಿದ್ದರಾಮಯ್ಯನವರನ್ನ ಶುಕ್ರವಾರ ಶನಿವಾರ ಫ್ರೀ ಇದ್ದೀರಾ ಬನ್ನಿ, ಆ ಸಂದರ್ಭದಲ್ಲಿ ನಿಮ್ಗೆ ಯಾವುದೇ ಕಲಾಪ ಇರೋದಿಲ್ಲ, ಬರ್ಬೋದು ನೀವು ಅಂತ ನೋಟಿಸ್ ಅನ್ನು ಕೊಡ್ಲಿಕ್ಕೂ ಸಹ ಇಡಿ ಅವರಿಗೆ ಅವಕಾಶ ಇದೆ. ಹೀಗಾಗಿ ಇವೆಲ್ಲ ವಿಷಯಗಳು ಸಹ ಮುಂದಿನ ದಿನಗಳಲ್ಲಿ ಇಡಿ ಅವರು ಯಾವ ರೀತಿ ಆಕ್ಟ್ ಮಾಡ್ತಾರೆ, ಸಿದ್ದರಾಮಯ್ಯ ಅದಕ್ಕೆ ಯಾವ ರೀತಿ ರಿಪ್ಲೈ ಮಾಡ್ತಾರೆ ಮತ್ತು ಕಾನೂನು ಹೈಕೋರ್ಟ್ ನಲ್ಲಿರುವಂತಹ ಅರ್ಜಿ ಸಿದ್ದರಾಮಯ್ಯವ್ರಿಗೆ ಪ್ರೊಟೆಕ್ಷನ್ ಕೊಡ್ತದಾ ಇಲ್ವಾ ಅನ್ನೋದು ಸಹ ಮುಂದಿನ ದಿನಗಳಲ್ಲಿ ನಿರ್ಧಾರ ಆಗ್ಬೇಕಾಗಿದೆ. ಸಂಪತ್, ಥ್ಯಾಂಕ್ ಯು ರಾಜಪ್ಪ ಸುತ್ತೂರು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.